ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗಿಲ್ಲ ಅಂತ ಹೆಂಡತಿ ಕಾಟ. ಪತ್ನಿಯ ಕಾಟಕ್ಕೆ ಸಿಟ್ಟಿಗೆದ್ದು ಉಸಿರುಗಟ್ಟಿಸಿ ಕೊಂದು ಬಿಟ್ಟಿದ್ದಾನೆ ಪಾಪಿ ಗಂಡ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಆಗಿರುವಂತ ಘಟನೆ. ಮದುವೆಯಾಗಿ 3 ವರ್ಷ ಆಗಿತ್ತಂತೆ, ಮಕ್ಕಳಾಗಿರಲಿಲ್ಲ. ಹಾಗಾಗಿ ಹೆಂಡತಿ ಬಹಳ ಅಂದರೆ ಜಗಳ ಆಡ್ತಾ ಇದ್ರಂತೆ, ಮಕ್ಕಳಾಗಿಲ್ಲ ಅಂತ ಹೇಳಿ. ಇದರಿಂದ ಹೆಂಡತಿಯನ್ನೇ ಕೊಂದು ಬಿಟ್ಟಿದ್ದಾನೆ ಗಂಡ. ರಾಜೇಶ್ವರಿ ಪಕ್ಕೀರಪ್ಪ ಗಿಲಕ್ಕನವರ್ ಕೊಲೆಯಾದ ದುರ್ದೈವಿ. ಪತ್ನಿಯನ್ನ ಕೊಂದು ಹೃದಯಾಘಾತ ಅಂತ ಗಂಡ ಕತೆ ಕಟ್ಟಿದ್ದ. ಮೃತದೇಹ ನೋಡಿದ ಬಳಿಕ ಸಾವಿನ ಬಗ್ಗೆ ಪೋಷಕರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜೇಶ್ವರಿ ಕೊರಳಲ್ಲಿ ಮಾರ್ಕ್ ನೋಡಿ ಡೌಟ್ ಪಟ್ಟಿದ್ದಾರೆ ಪೋಷಕರು. ತಕ್ಷಣವೇ ಬೈಲಹೊಂಗಲ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಪೊಲೀಸ್ನವರು. ಆಗ ಕೊಲೆಯಾಗಿರೋ ದೃಢಪಟ್ಟಿದೆ. ಆರೋಪಿ ಪಕ್ಕೀರಪ್ಪ ಈಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ ಪಕ್ಕೀರಪ್ಪ. ಮದುವೆಯಾಗಿ 3 ವರ್ಷ ಆಗಿತ್ತಂತೆ, ಇವರಿಗೆ ಮಕ್ಕಳೇ ಆಗಿರಲಿಲ್ವಂತೆ. ಹಾಗಾಗಿ ಹೆಂಡತಿ ಆಗಾಗ ಕಿರಿಕಿರಿ ಮಾಡ್ತಾ ಇದ್ಲಂತೆ. ಸೊ ಇದರಿಂದ ಪಕ್ಕೀರಪ್ಪ ಬಹಳ ಬೇಸರಗೊಂಡಿದ್ದ, ಸಾಕಾಗಿ ಹೋಗಿತ್ತು ಅವನಿಗೆ. ಹಾಗಾಗಿ ಆಕೆಯನ್ನು ಕತ್ತಿ ಸಿಕ್ಕಿ ಕೊಂದುಬಿಟ್ಟಿದ್ದಾನೆ. ಪಾಪಿ ಕತ್ತಿ ಸಿಕ್ಕಿ ಕೊಂದುಬಿಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ನೋಡಿ ಅಲ್ಲಿ ಆಕೆಯ ತಾಯಿಯ ಆಕ್ರಂದನವನ್ನು ಗಮನಿಸಬಹುದು. ರಾಜೇಶ್ವರಿ ಕೊಲೆಯಾದಂಥ ದುರ್ದೈವಿ. ಕೇವಲ 21 ವರ್ಷ ವಯಸ್ಸು ಆಕೆಗೆ. 3 ವರ್ಷ ಆಗಿತ್ತಂತೆ ಮದುವೆಯಾಗಿ. ಅಂದರೆ 18 ವರ್ಷಕ್ಕೆ ಮದುವೆ ಆಗಿದೆ ಅಂತ ಕಾಣಿಸುತ್ತೆ. ಸೊ ಈಗ ಪತ್ನಿಯನ್ನ ಕೊಂದು ಹೃದಯಾಘಾತದಿಂದ ಆಕೆ ಸತ್ತಿದ್ದಾಳೆ ಅಂತ ಹೇಳಿ ಗಂಡ ಪಕ್ಕೀರಪ್ಪ ಕಥೆಯನ್ನು ಕಟ್ಟಿದ್ದ. ಸೊ ಸಾವಿನ ಬಗ್ಗೆ ಪೋಷಕರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಬಿಕಾಸ್ ಮೃತದೇಹ ನೋಡಿದಾಗ ರಾಜೇಶ್ವರಿಯ ಕೊರಳಲ್ಲಿ ಮಾರ್ಕ್ ಇತ್ತಂತೆ. ಅಂದರೆ ಕತ್ತೆ ಸಿಕ್ಕುವಾಗ ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ಆ ಮಾರ್ಕ್ ಇತ್ತಂತೆ. ಅದನ್ನು ನೋಡಿ ಪೊಲೀಸ್ನವ್ರಿಗೆ ಮಾಹಿತಿ ನೀಡಿದಾಗ ಪೊಲೀಸ್ನವ್ರು ಬಂದು ನೋಡಿದ್ದಾರೆ, ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಆಗ ಒಪ್ಕೊಂಡಿದ್ದಾನೆ, ಹೌದು ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ.